ನಿನಗಾಗಿ ಭಾಗ 161. ಇವಳಿಗೆ ಅರ್ಥವಾಗುತ್ತಿಲ್ಲ ಏನಾಗುತ್ತಿದೆ ಅಂತ. ಸಡನ್ನಾಗಿ ಬಂದಿದ್ದರಿಂದ ಅವಳು ಒಪ್ಪಿಕೊಳ್ಳಬೇಕಿತ್ತು. ಆದರೂ ಕೂಡ ಅವನ ತುಟಿಗಳ ಸ್ಪರ್ಶದಿಂದ ಇವಳಿಗೆ ಅವನು ಹೇಗೆ ನಡೆದುಕೊಳ್ಳುತ್ತಿದ್ದಾನೆ ಅದೇ ರೀತಿ ನಡೆದುಕೊಳ್ಳಬೇಕು ಅನ್ನುವ ಆಸೆ ಉಂಟಾಯಿತು. ನಂತರ ವಾಸ್ತವ ಅರ್ಥವಾಗಿ ಅವನೇ ದೂರ ಸರಿದ. ಅವರ ಸುತ್ತಮುತ್ತ ಅಮ್ಮ ಹೊರನಡೆದರು. ನಂತರ ನಿಧಾನವಾಗಿ ಅವಳನ್ನು ಏನು ಆಗೇ ಇಲ್ಲ ಅನ್ನುವಂತೆ ರೂಮಿಗೆ ಕರೆದುಕೊಂಡು ಹೋದ. ಅವನ ಈ ವರ್ತನೆ ಅವಳಿಗೆ ಸ್ವಲ್ಪ ವಿಚಿತ್ರವಾಗಿದ್ದು, ಆದರೂ ಕೂಡ ಅವನಿಗೆ ಅದನ್ನೆಲ್ಲ ಕೇಳುವ ಮನಸ್ಸಿರಲಿಲ್ಲ. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿದಳು. ಅವನು ಹಾಸಿಗೆ ಮೇಲೆ ಅವಳನ್ನು ಮಲಗಿಸಿದನು. ನಂತರ ಅವಳು ಕಣ್ಣನ್ನು ಬಿಟ್ಟು ನೋಡುತ್ತಿದ್ದಳು. ಆಗ ಅವನು ಯಾವುದಾದರೂ ಪ್ರಶ್ನೆ ಇದ್ದರೆ ಹೇಳು, ಏಕೆ, ಏನಾಯಿತು ಅಂತ ತುಂಬ ಪ್ರೀತಿಯಿಂದ ಕೇಳಿದ. ಅದು ಅಂತ ಅವಳು ತುಂಬ ತಡವರಿಸುತ್ತಿದ್ದಳು. ಆಗ ಅವನು ಏನಾದರೂ ವಿಷಯ ಇದ್ದರೆ ಹೇಳು, ಸುಮ್ಮನೆ ಬೇಸರ ಮಾಡಿಕೊಳ್ಳಬೇಡ. ಆಗ ಅವಳು ಅಲ್ಲಿ ಕಾರ್ನರಲ್ಲಿ ನೀವೇಕೆ ನನಗೆ ಮುತ್ತು ಕೊಟ್ಟಿದ್ದು ಅಂತ ಕೇಳಿದಳು. ಇವನಿಗೆ ಜೋರಾಗಿ ನಗು ಬಂತು. ನಗಲು ಶುರು ಮಾಡಿದ. ನನ್ನ ಹೆಂಡತಿಗೆ ನಾನು ಕಾರ್ನರ್ನಲ್ಲಿ ಆದರೂ ಮುತ್ತು ಕೊಡುತ್ತೇನೆ, ಎಲ್ಲಾದರೂ ಕೊಡುತ್ತೇನೆ. ನಿನಗೆ ಏನು? ನಿನಗೆ ಎಷ್ಟು ಇಷ್ಟ ನನ್ನ ಜೊತೆ ಮುತ್ತನ್ನು ಕೊಡುವುದು. ಆದರೆ ಯಾಕೆ ಈ ರೀತಿ ಇಷ್ಟವೇ ಇಲ್ಲದವಳ ರೀತಿ ಮಾತನಾಡುತ್ತಿದ್ದೀಯಾ ಅಂದಾಗ ಅವಳು, ಇಷ್ಟ, ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಕೊಟ್ಟಿರಿ. ನೀನು ಅಪೋಸ್ ಮಾಡಲಿಲ್ಲ ಅಂತ ಅವನು ಕೇಳಿದ. ಆಗ ಅವಳು ತಲೆ ಬಗ್ಗಿಸಿ ಆ ಕಡೆ ತಲೆ ಹಾಕಿಕೊಂಡು ಮಲಗಿದಳು. ಇವನಿಗೆ ಗೊತ್ತು, ಅವಳು ಯಾವುದೇ ಕಾರಣಕ್ಕೂ ಇವನನ್ನು ಅಪೋಸ್ ಮಾಡುವುದಿಲ್ಲ. ಇವನಿಗೆ ನಗು ಬಂತು. ಅವಳ ಪ್ರಶ್ನೆಗೆ ಉತ್ತರ ಅವಳಿಗೆ ಸಿಕ್ಕಿರುತ್ತದೆ ಅಂತ. ಹಿಂದೆಯಿಂದ ಅವಳ ತಲೆಯ ಮೇಲೆ ಕಿಸ್ ಮಾಡಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ, ನೀನು ರೆಸ್ಟ್ ಮಾಡು, ನಾನು ಇದ್ದರೆ ಪುನಃ ಇಂಟಿಮೇಟ್ ಆಗುತ್ತೇನೆ. ನಿನ್ನನ್ನು ನೋಡುತ್ತಾ ಇದ್ದರೆ ನನಗೆ ಒಂದು ರೀತಿ ಮತ್ತು ಬರುತ್ತದೆ ಅಂತ ಅವನು ಹೇಳಿದಾಗ ಅವಳು ಏನೋ ಹೇಳಲು ಬಾಯಿ ತೆಗೆದಳು. ಅಷ್ಟರಲ್ಲಿ ಅಲ್ಲಿಗೆ ಅವನ ಗೆಳೆಯರು ಬಂದರು. ಅವರೆಲ್ಲ ಅವಳ ಯೋಗಕ್ಷೇಮವನ್ನು ವಿಚಾರಿಸಿದರು. ಅವರ ಅಮ್ಮನ ಬಗ್ಗೆ ಕೇಳಿದರು. ಪುನಃ ಮಲಗಿದ್ದ ಇವಳನ್ನು ಎಲ್ಲರೂ ಎಚ್ಚರ ಮಾಡಿದರು. ಆಗ ಅವನು, ನನ್ನ ಹೆಂಡತಿಗೆ ರೆಸ್ಟ್ ಬೇಕು, ನೀವೆಲ್ಲ ಏಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡುತ್ತಿದ್ದೀರಾ ಅಂತ ಕರೆದುಕೊಂಡು ಹೋದ. ಇವಳು ಸ್ವಲ್ಪ ಸಮಾಧಾನ ಆಯಿತು. ಅಮ್ಮ ಆರೋಗ್ಯವಾಗಿ ಇದ್ದಿದ್ದರಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಿದಳು. ಪ್ರಜ್ವಲ್ ಅವನ ಗೆಳೆಯರನ್ನು ಹೊರಗೆ ಕರೆದುಕೊಂಡು ಬಂದು ಅವನ ಗೆಳೆಯರಿಗೆ ಹೇಳಿದ, ಇಲ್ಲಿ ನಮ್ಮ ಅತ್ತೆ ಮಗ ಇರುವುದು. ನಾನೇನಾದರೂ ಇವಳ ಗಂಡ ಅನ್ನುವ ವಿಷಯ ತಿಳಿದರೆ ದೊಡ್ಡ ರಾದಂತವಾಗುವುದೇ. ಏನು ಮಾಡುವುದು, ಇವಳು ಆರಾಮವಾಗಿದ್ದಾಳೆ, ಮನೆಗೆ ಕರೆದುಕೊಂಡು ಹೋಗಲ್ಲ ಅಂದಾಗ ಅವರೆಲ್ಲ ಶಾಕ್ ಆದರು. ಅಪ್ಪ ಸ್ವಾಮಿ, ನನ್ನ ಮನೆಗೆ ಅಲ್ಲ, ರಾಕೇಶ್ನ ಮನೆಗೆ ಅಂತ ಹೇಳಿದ. ಕೊನೆಗೆ ಅವರೆಲ್ಲ ಒಪ್ಪಿದರು. ಆದರೆ ಅವರ ಅಮ್ಮ ಇನ್ನೂ 1-2 ದಿನ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಏನು ಮಾಡುವುದು ಅಂದಾಗ ಅವನ ಗೆಳೆಯರು, ನಾವು ನೋಡಿಕೊಳ್ಳುತ್ತೇವೆ, ನೀನು ಪವಿತ್ರಾಳನ್ನು ಮನೆಗೆ ಕರೆದುಕೊಂಡು ಹೋಗು, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ಇಲ್ಲಿ ಸೇಫ್ ಇಲ್ಲ. ನಿನ್ನ ಅಪ್ಪ ಈ ಊರಿಗೆ ದೊಡ್ಡ ರೌಡಿ, ಏನು ಬೇಕಾದರೂ ಮಾಡುತ್ತಾರೆ. ತಮ್ಮ ಮಾತು ನಡೆದಿಲ್ಲವಾದರೆ ಅವರು ತುಂಬ ಡೇಂಜರ್ ಮಾಡುತ್ತಾರೆ, ಯಾವುದಕ್ಕೂ ಬಾಗುವುದಿಲ್ಲ, ಅವರಿಗೆ ಇಷ್ಟ ಬಂದಂತೆ ಅವರು ಮಾಡುವುದು, ನೀನು ಹುಷಾರು ಅಂತ ಹೇಳಿದರು. ಅಷ್ಟೇ ಸಾಕು. ಅವನು ಗೆಳೆಯ ಇಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದಾನೆ ಅಂದರೆ ಆಲ್ಮೋಸ್ಟ್ ಇಲ್ಲಿರುವ ಎಲ್ಲ ಡಾಕ್ಟರ್ಗಳು ಅವನಿಗೆ ಗೊತ್ತು. ಆದರೆ ಯಾರಿಗೂ ಕೂಡ ಪವಿತ್ರಾಳ ಜೊತೆ ಅವನು ಮದುವೆ ಆಗಿರುವುದು ತಿಳಿದಿಲ್ಲ. ಆದ್ದರಿಂದ ಫೋನಿನಲ್ಲಿ ನಾನು ಪವಿತ್ರಾಳನ್ನು ಕರೆದುಕೊಂಡು ಹೋಗುತ್ತೇನೆ, ಏನಾದರೂ ಪ್ರೋಸೆಸ್ ಇದ್ದರೆ ಮಾಡಿಕೊಳ್ಳಿ, ನಿಧಾನವಾಗಿ, ನಮ್ಮ ಮಾವ ಇಲ್ಲೇ ಇರುತ್ತಾರೆ, ಬಿಲ್ಲನ್ನು ಬೇಕಾದರೆ ಆನ್ಲೈನ್ ಪೇಮೆಂಟ್ ಮಾಡುತ್ತೇನೆ ಅಂತ ಹೇಳಿದ. ಅದಕ್ಕೆ ಅವನು, ಎಷ್ಟು ಅರ್ಜೆಂಟಾಗಿ, ಏನೋ ಇನ್ನೂ 1 ದಿನ ತೆಗೆದುಕೊಳ್ಳಲಿ ಅಂದರೆ ಅವಳಿಗೆ ಹೋಮ್ ಸಿಕ್, ಆಸ್ಪತ್ರೆಯಲ್ಲಿ ಇರಲು ತುಂಬ ಕಷ್ಟವಾಗುತ್ತದೆ. ಅವಳಿಗೆ ಆಸ್ಪತ್ರೆ ಎಂದರೆ ಒಂದು ರೀತಿ ಡಿಸ್ಕಂಫರ್ಟ್ ಆಗಿ ಫೀಲ್ ಆಗುತ್ತಾಳೆ, ಪ್ಲೀಸ್ ಅಂತ ಅಂದಾಗ ಅವನು ಒಪ್ಪುತ್ತಾನೆ. ಅವನಿಗೆ ಒಂದು ರೀತಿಯ ಸಮಾಧಾನವಾಗುತ್ತದೆ. ಹೇಗಾದರೂ ಮಾಡಿ ಇವಳನ್ನು ಯಾರಿಗೂ ಕಾಣದೆ ಮನೆಗೆ ಕರೆದುಕೊಂಡು ಹೋಗಬೇಕು. ನಾನು ಮರೆತೇ ಬಿಟ್ಟಿದ್ದೆ, ಇದು ನನ್ನ ಲೋಕಲ್ ಅಂತ. ಪ್ರತಿಯೊಬ್ಬರೂ ಕೂಡ ನನ್ನನ್ನು ಗುರುತು ಹಿಡಿಯುತ್ತಾರೆ, ಏಕೆಂದರೆ
ನನ್ನ ಅಪ್ಪ ಅಂದರೆ ತುಂಬ ಫೇಮಸ್. ಅವರ ಏಕೈಕ ಪುತ್ರ ಅಂದರೆ ಈ ಊರಿನಲ್ಲೆಲ್ಲ ಅಲ್ಲ, 10 ಹಳ್ಳಿಯಲ್ಲಿ ಕೂಡ ನನ್ನನ್ನು ಜನ ತುಂಬ ಇಷ್ಟಪಡುತ್ತಾರೆ. ಶ್ರೀಮಂತರ ಒಬ್ಬನೇ ಮಗ, ತುಂಬ ಅದೃಷ್ಟವಂತ. ಅವನ ರೀತಿಯ ಮಗ ಎಲ್ಲರಿಗೂ ಸಿಗಬೇಕು ಅಂತ. ಒಳ್ಳೆ ಡಾಕ್ಟರ್, ನೋಡಲು ತುಂಬ ಸುಂದರವಾಗಿದ್ದಾನೆ. ಆ ಮನೆಯ ಸೊಸೆಯಾಗುವವಳು ಅದೃಷ್ಟ ಮಾಡಿರಬೇಕು. ಎಲ್ಲ ಐಶ್ವರ್ಯ ಅವರಿಗೆ ಇದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಇವನ ಮೇಲೆ ಕಣ್ಣು. ಅಂದ ಮೇಲೆ ಇವನು ಎಲ್ಲರಿಗೂ ತಿಳಿದಿರುತ್ತಾನೆ ಅಲ್ಲವೇ? ಇವನು ಆದಷ್ಟು ಬೆಂಗಳೂರಿನಲ್ಲಿ ಇರುತ್ತಿದ್ದರೂ ಕೂಡ ಇವನ ಮುಖಪರಿಚಯ ಸಾಮಾನ್ಯವಾಗಿ ಅಲ್ಲೇ ಇರುವ ಜನರಿಗೆಲ್ಲ ಇದೆ. ಇವನು ಬಂದ ತಕ್ಷಣ ಅವಳು ಕೇಳಿದಳು, ಎಷ್ಟು ಬಾರಿ ಬರುತ್ತೀಯಾ? ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಈಗ ಹೋದೆ ಆಗಲೇ ಬಂದಿದ್ದೀಯಾ ಅಂತ ತುಂಬ ನಯವಾಗಿ ಹೇಳಿದಳು, ಮಗುವಿನಂತೆ. ಆಗ ಅವನು, ಮನೆಗೆ ಹೋಗೋಣ, ನಿದ್ದೆ ಮಾಡುವೆ. ಇಲ್ಲಿ ನಾನು ನಿದ್ರೆ ಮಾಡಲು ಬಿಡಲು ಆಗುವುದಿಲ್ಲ. ಯಾಕೆ? ನೀನು ಚೆನ್ನಾಗಿದ್ದೀಯಾ? ಮತ್ತೆ ಆಸ್ಪತ್ರೆಯಲ್ಲಿ ಏನಕ್ಕೆ ಇರುತ್ತೀಯಾ ಅಂತ ಡಾಕ್ಟರ್ ಹೇಳಿದ್ದಾರೆ. ಪೇಷಂಟ್ಗಳು ತುಂಬ ಬರುತ್ತಿದ್ದಾರೆ, ಅದಕ್ಕೆ ಚೆನ್ನಾಗಿರುವ ಪೇಷಂಟನ್ನು ಮನೆಗೆ ಕಳಿಸಬೇಕು ಅಂತ ಹೇಳಿದ್ದಾರೆ ಅಂದಾಗ ಅವಳು ನಾಚಿದಳು. ನನಗೆ ಗೊತ್ತು, ಡಾಕ್ಟರ್ ಹೇಳಿರುವುದಿಲ್ಲ, ನೀನೇ ಕರೆದುಕೊಂಡು ಹೋಗುತ್ತಿರುವುದು. ಇಂದು ಮಾತ್ರ ನನಗೆ ಯಾವುದೇ ತೊಂದರೆ ಕೊಡಬಾರದು. ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಆಯಿತು ಮೇಡಮ್, ನೀವು ಹೇಗೆ ಹೇಳಿದರೆ ಹಾಗೆ. ಇಲ್ಲಿಂದ ನೀವು ನಡೆಯುತ್ತೀರಾ ಅಥವಾ ಎತ್ತಿಕೊಂಡು ಹೋಗಬೇಕಾ ಅಂತ ಕೇಳಿದ. ಆಗ ಅವಳು, ಬಟ್ಟೆ ಹೇಗೆ ಬದಲಾಯಿಸಲಿ ಅಂತ ಕೇಳಿದಳು. ಇದು ಆಸ್ಪತ್ರೆ, ಇದೇ ಬಟ್ಟೆಯಲ್ಲಿ ಹೋಗಬಹುದಾ? ಏನಾದರೂ ತೊಂದರೆ ಆಗುವುದಿಲ್ಲವೇ ಅಂತ ಕೇಳಿದಾಗ ಅವನು ಅವಳಿಗಾಗಿ ಒಂದು ಚಂದದ ಬಟ್ಟೆಯನ್ನು ಶಾಪಿಂಗ್ ಮಾಡಿ ತಂದಿದ್ದ. ಅವನ ಗೆಳೆಯನ ತಂಗಿಗೆ ಹೇಳಿದ್ದ. ಅವಳು ಅವನಿಗಾಗಿ ಒಂದು ಚಂದದ ಬಟ್ಟೆಯನ್ನು ಶಾಪಿಂಗ್ ಮಾಡಿ ತಂದಿದ್ದಾಳೆ. ಅವನು ಬಟ್ಟೆಯನ್ನು ತೋರಿಸಿದ ತಕ್ಷಣ ಅವಳಿಗೆ ಖುಷಿಯಾಯಿತು. ಹೊಸ ಬಟ್ಟೆ ಅಂತ ಹೋಗಿ ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದಾಳೆ. ಇವನು ಎದುರುಗಡೆ ನಿಂತಿದ್ದಾನೆ. ಅಪ್ಪ ಸ್ವಾಮಿ, ಈಗಲಾದರೂ ಹೊರಗಡೆ ಹೋಗು, ಯಾವಾಗಲೂ ನನ್ನ ಹಿಂದೆ ಮುಂದೆ ಸುತ್ತಬೇಡ ಅಂದಾಗ ಅವನು, ಅದೇಕೆ ನಿನಗೆ ನನ್ನ ಮೇಲೆ ಅಸಹ್ಯ ಹುಟ್ಟುತ್ತದೆ? ನಾನೆಂದರೆ ನಿನಗೆ ತುಂಬ ಇಷ್ಟ ಅಲ್ಲವೇ ಅಂದಾಗ, ಎಷ್ಟೇ ಇಷ್ಟ ಇದ್ದರೂ ಅಮೃತ ಅತಿಯಾದರೆ ವಿಷವಾಗುತ್ತದೆ. ನೀನು ಎಷ್ಟಿರಬೇಕು ಅಷ್ಟರಲ್ಲಿ ಇದ್ದರೆ ಚಂದ ಅಂತ ಹೇಳಿದಳು. ಅವನು ಕೋಪ ಬಂದಂತೆ ನಟಿಸಿ, ಸರಿ ಹಾಗಾದರೆ ನಾನು ಹೋಗುತ್ತೇನೆ, ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಾನು ಆ ರೀತಿ ಹೇಳಿದ್ದಲ್ಲ, ಸ್ವಲ್ಪ ರಫ್ ಆಗಿ ಹೇಳಿದರೆ ನಿನಗೆ ಕೋಪ ಬಂದು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯಾ ಅಂತ, ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಪ್ಲೀಸ್ ಬೇಸರ ಮಾಡಿಕೊಳ್ಳಬೇಡ ಅಂತ ಅವಳು ತುಂಬ ಮೃದುವಾಗಿ ಹೇಳಿದಳು. ಆಗ ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನೀನು ನಿನ್ನನ್ನು ಬಿಟ್ಟು ಹೋಗು ಅಂತ ಹೇಳಿದರೂ ಕೂಡ ನಾನು ಹೋಗುವುದಿಲ್ಲ. ನೋಡೋಣ, ನಿನಗೆ ನನ್ನ ಮೇಲೆ ಎಷ್ಟು ಮಾತ್ರ ಪ್ರೀತಿಯ ತೀವ್ರತೆ ಇದೆ, ಎಷ್ಟು ಸಮಯದವರೆಗೆ ನನ್ನಿಂದ ದೂರ ಇರುತ್ತೀಯಾ ಅಂದರೆ ನೀನು ನನಗಿಂತ ಹೆಚ್ಚು. ಕೆಲವೇ ಕ್ಷಣಗಳಲ್ಲಿ ಪುನಃ ನನ್ನ ಕೈಯನ್ನು ಹಿಡಿದುಕೊಂಡೆ. ಈಗ ಹೋಗುವ ಸ್ವಲ್ಪ ಸಮಯಕ್ಕೆ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿದೆ. ಐ ಲವ್ ಯು ಚಿನ್ನ ಅಂತ ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ಅವಳು ಕೂಡ ಐ ಲವ್ ಯು ಪ್ರಜ್ವಲ್ ಅಂತ ಹೇಳಿದಳು. ಇಬ್ಬರು ಕೂಡ ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡರು. ಆಗ ಪ್ರಜ್ವಲ್ ಬಾಗಿಲ ಕಡೆ ನೋಡಿದ. ತಾನು ಬಾಗಿಲನ್ನು ಹಾಕಿದ್ದೇನೆ ಅನ್ನುವುದನ್ನು ಕನ್ಫರ್ಮ್ ಮಾಡಿದ ತಕ್ಷಣ ನಿಧಾನವಾಗಿ ಅವಳು ಹಾಕಿದ್ದ ಆಸ್ಪತ್ರೆಯ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದ. ಕಣ್ಣನ್ನು ತೆಗೆದು ಅವಳು ನೋಡುವುದರೊಳಗೆ ಅವಳು ಅರೆಬೆತ್ತಲಾಗಿದ್ದಾಳೆ. ಪ್ರಜ್ವಲ್, ಏನು ಮಾಡುತ್ತಿದ್ದೀಯಾ ನನ್ನ ಜೊತೆ ಅಂದಾಗ, ಏನೂ ಇಲ್ಲ, ನಿನ್ನ ಬಟ್ಟೆಯನ್ನು ತೆಗೆಯುತ್ತಿದ್ದೇನೆ, ನಿನಗೆ ಏಕೆ ಕಷ್ಟ ಅಂತ. ಅವಳಿಗೆ ಅರ್ಥವಾಗುವುದರ ಒಳಗೆ ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ಇಲ್ಲೂ ಕೂಡ ನಿನ್ನ ರೊಮ್ಯಾನ್ಸ್ ಕಡಿಮೆ ಆಗಿಲ್ಲವೇ ಅಂತ ಅವಳು ಅಂದಳು. ಅದೇಗೆ ಸಾಧ್ಯ? ನಿನ್ನನ್ನು ನೋಡಿದ ತಕ್ಷಣ ನನ್ನ ಬಾಡಿಗೆ ಹೀಟ್ ಆಗುತ್ತದೆ, ದೇಹದ ಎಲ್ಲ ಕೂದಲುಗಳು ಮೇಲೆ ಎದ್ದು ನಿಲ್ಲುತ್ತದೆ, ನಾನು ತುಂಬ ಟೈಟ್ ಆಗುತ್ತೇನೆ, ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುವುದು ತುಂಬ ಕಷ್ಟ ಅಂತ ಬರಿಮೈಯಲ್ಲಿದ್ದ ಅವಳ ಹತ್ತಿರ ಹೋಗಿ ಅವಳ ತುಟಿಗೆ ಮುತ್ತು ಕೊಟ್ಟ. ಅವಳು ಕೂಡ ಅವನನ್ನು ತಬ್ಬಿಕೊಂಡಳು. ಸ್ವಲ್ಪ ಸಮಯಕ್ಕೆ ಇಬ್ಬರೂ ಕೂಡ ಕರಗಿದರು. ಬೆಂಕಿಗೆ ಬೆಣ್ಣೆ ಕರಗುವ ರೀತಿ. ಅವನ ಪ್ರೀತಿಗೆ ಅವಳು ಸಂಪೂರ್ಣವಾಗಿ ಕರಗಿ ಹೋದಳು ಬೆಣ್ಣೆಯಂತೆ.
ಅವಳೂ ಕೂಡ ಯಾಮಾರಿ ಬಿಟ್ಟಳು ಅವನ ಪ್ರೀತಿಗೆ. ನಂತರ ಅವನನ್ನು ದೂರ ತಳ್ಳಿ ಅಲ್ಲಿ ಇದ್ದ ಬಟ್ಟೆಯನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಓಡಿ ಹೋದಳು. ಪುನಃ ಆಸ್ಪತ್ರೆಯಲ್ಲಿ ಇವನು ಹೊಸ ರಾಸಲೀಲೆ ಪ್ರಾರಂಭ ಮಾಡುತ್ತಾನೆ. ನನಗೆ ಸ್ವಲ್ಪ ಸಮಯ ಬೇಕು ರೆಸ್ಟ್ ಮಾಡಲು ಅಂತ. ಇವನು ಕೂಡ ಸುಮ್ಮನಾದ. ನಾನು ಎಷ್ಟು ಕಂಟ್ರೋಲ್ ಮಾಡಲಿ ಅಂತ ದೂರ ಇರಬೇಕು ಅಂತ ಅಂದುಕೊಂಡರೂ ಕೂಡ ಪದೇ ಪದೇ ಅವಳ ಹತ್ತಿರ ಹೋಗಬೇಕು ಅಂತ ಮನಸ್ಸು ಅನ್ನುತ್ತದೆ. ಅಲ್ಲೇ ಇದ್ದ ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನನ್ನು ತಾನು ನೋಡಿದ. ಅವನ ಮುಖ ಸಂಪೂರ್ಣವಾಗಿ ಕೆಂಪಗಾಗಿತ್ತು ನಾಚಿಕೆಯಿಂದ. ಸಾಮಾನ್ಯವಾಗಿ ಹುಡುಗಿಯರ ಮುಖ ಕೆಂಪಗಾಗುತ್ತದೆ, ಆದರೆ ಇಲ್ಲಿ ಹುಡುಗನ ಮುಖ ಕೆಂಪಗಾಗಿದೆ. ನಾನು ಕೆಲಸದವನು, ಅವಳು ನನ್ನ ಬಾಸ್ ಅಂತ ಅಂದುಕೊಂಡು ತುಂಬ ಹೆಮ್ಮೆಯಿಂದ ತನ್ನ ಪ್ರೀತಿಯ ಹೆಂಡತಿಯನ್ನು ನೆನೆಸಿಕೊಂಡು ನಗುತ್ತಿದ್ದಾನೆ. ಅವನು ಕನ್ನಡಿಯನ್ನು ನೋಡಿ ನಗುತ್ತಿದ್ದಾನೆ. ವಾಶ್ರೂಮ್ನಿಂದ ಇವಳು ಹೊರಬಂದು ಏಕೆ ಸುಮ್ಮನೆ ನಗುತ್ತಿದ್ದೀಯಾ ಅಂತ ಕೇಳಿದಳು. ಅದಕ್ಕೆ ಅವನು ನಿನ್ನನ್ನು ನೆನೆಸಿಕೊಂಡು ಅಂತ ಹೇಳುತ್ತಾ ಅವಳ ಕಡೆ ತಿರುಗಿ ನೋಡಿದ. ಆಗ ಅವಳು ತುಂಬ ಚೆನ್ನಾಗಿ ಕಾಣುತ್ತಿದ್ದಳು. ಕೆಂಪನೆಯ ಬಣ್ಣದ ಚೂಡಿದಾರ್, ಆ ಬಣ್ಣ ಅವಳ ಮುಖಕ್ಕೆ ಚೆನ್ನಾಗಿ ಹೊಂದುತ್ತಿತ್ತು. ಅವಳು ಈಗ ನಿಜವಾಗಲೂ ಪೇಷಂಟ್ ರೀತಿ ಕಾಣುತ್ತಿಲ್ಲ, ನಾರ್ಮಲ್ ಆಗಿ ಇದ್ದಾಳೆ. ಬದುಕು ಎಷ್ಟೊಂದು ಸುಂದರ. ದೇವರು ನನಗೆ ಯಾವುದೇ ವಿಷಯದಲ್ಲಿ ಏನೇ ಹೆಚ್ಚು ಕಡಿಮೆ ಮಾಡಿರಬಹುದು, ಆದರೆ ಹೆಂಡತಿಯ ವಿಷಯದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾನೆ. ಇನ್ಯಾವುದೇ ವಿಷಯದ ಬಗ್ಗೆ ನಾನು ಕಂಪ್ಲೇಂಟ್ ಮಾಡುವುದಿಲ್ಲ. ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನು ನಾನೇ ಬಗೆಹರಿಸಿಕೊಳ್ಳುತ್ತೇನೆ. ಕೇವಲ ನಾನು ಕೇಳುವುದು ನನ್ನ ಹೆಂಡತಿ ಸುಖವಾಗಿರಲಿ, ಸೇಫ್ ಆಗಿ ಇರಲಿ, ಅವಳು ಯಾವಾಗಲೂ ನಗುತ್ತಾ ಇರಲಿ. ಬದುಕಿನ ನನ್ನ ಎಲ್ಲ ಖುಷಿಯನ್ನು ಆ ಭಗವಂತ ನಿನಗೆ ಕೊಡಲಿ ಅಂತ ಪವಿತ್ರಳ ಬಳಿ ಹೋಗಿ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ಮಂಡಿ ಊರಿ ಕೆಳಗೆ ಕುಳಿತ. ಆಗ ಅವಳು, ಆ ರೀತಿ ಹೇಳಬೇಡಿ, ನನ್ನ ಖುಷಿ ನಿಮಗೆ ಕೊಡಲಿ. ನೀವು ನನಗೆ ಹೊಸ ಬದುಕನ್ನು ತೋರಿಸಿದ್ದೀರಾ, ಇಲ್ಲವಾದರೆ ನಾನು ಅದೇ ಗುಂಗಿನಲ್ಲಿ ಇರುತ್ತಿದ್ದೆ ಅಂತ ವಿಕ್ರಮ್ನ ಹೆಸರನ್ನು ಹೇಳಲು ಬಾಯಿ ತೆಗೆದಳು. ಆದರೆ ಅವಳ ಬಾಯಿಂದ ಅವನ ಹೆಸರು ಬಂದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ ಅವನು, ಈಗ ಏನೂ ಮಾತನಾಡುವುದು ಬೇಡ, ನಡೆ ಹೋಗೋಣ ಅಂತ ಹೊರಹೋಗುತ್ತಿದ್ದವನ ಕಣ್ಣಿಗೆ ಪುನಃ ಅವರ ಅಮ್ಮ ಮತ್ತು ಅಕ್ಕ ಕಾಣಿಸಿದರು. ಆಗ ಅವನು ಏನೂ ಹೇಳಲಾಗದೆ ಪುನಃ ಆ ರೂಮಿನ ಒಳಗಡೆ ಬಂದ. ಇವನ ವರ್ತನೆ ಅವಳಿಗೆ ತುಂಬ ವಿಚಿತ್ರ ಅಂತ ಅನಿಸುತ್ತಿತ್ತು. ಏಕೆ ನೀನು ಇಷ್ಟೊಂದು ಕಷ್ಟಪಡುತ್ತಿದ್ದೀಯಾ ಅಂತ ಹೇಳಿದಾಗ ಅವನು ಏನೂ ಇಲ್ಲ ಅಂತ ತುಂಬ ಹೈಡ್ ಮಾಡಲು ಪ್ರಯತ್ನಿಸಿದ. ಆದರೆ ಕೊನೆಗೂ ಕೂಡ ಅವನ ಅಮ್ಮ ಕಾಣಿಸಿದಳು. ಅವಳನ್ನು ನೋಡಿ ಇವಳು ನಿಜವಾಗಲೂ ಬೆಚ್ಚಿದಳು. ಇಲ್ಲಿ ನನ್ನನ್ನು ನೋಡಿದರೆ ತುಂಬ ಸಲ ಇವಳು ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಿದರೂ ಕೂಡ ನಾನು ತುಂಬ ರಫ್ ಆಗಿ ನಡೆದುಕೊಳ್ಳುತ್ತಿದ್ದೆ. ಹಳ್ಳಿಯವರು ನೀವು, ನಿಮಗೆ ಏನು ಯೋಗ್ಯತೆ ಇಲ್ಲ ನನ್ನನ್ನು ನಿಮ್ಮ ಸೊಸೆ ಮಾಡಿಕೊಳ್ಳಲು ಅಂತ. ಅದನ್ನೆಲ್ಲ ಇನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ನಾನು ಅಷ್ಟೊಂದು ಬೇಸರ ಮಾಡಿದ್ದೇನೆ. ಈಗ ಹೇಗೆ ಅವರ ಎದುರಿಗೆ ಹೋಗಲಿ ಅಂತ ಪ್ರಜ್ವಲ್ನ ಮುಖವನ್ನು ನೋಡಿದೆ. ಅವರಿಬ್ಬರು ಪಾಸ್ ಆದ ಮೇಲೆ ಇವರಿಬ್ಬರು ಹೊರನಡೆದು ಕಾರಿನ ಹೊರಗೆ ಹೋಗುವವರೆಗೂ ಇಬ್ಬರು ಕೂಡ ಒಬ್ಬರ ಜೊತೆ ಒಬ್ಬರು ಮಾತನಾಡಲಿಲ್ಲ. ಬದಲಿಗೆ ಪರಸ್ಪರ ಇಬ್ಬರು ಕೂಡ ತಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೊರನಡೆದರು. ನಿನಗೆ ನಾನಿದ್ದೇನೆ ಅನ್ನುವ ಸಾಂತ್ವನವನ್ನು ನೀಡಿ. ಸ್ವಂತ ಗಂಡ ಹೆಂಡತಿ ಆಗಿದ್ದರೂ ಕೂಡ ಇಷ್ಟೊಂದು ಕದ್ದು ಮುಚ್ಚಿ ಹೋಗಬೇಕಾ ಅಂತ ಅವಳಿಗೆ ಅನಿಸುತ್ತಿದೆ. ಆದರೆ ಇದೆಲ್ಲ ನಾನೇ ಮಾಡಿದ್ದು, ವಿಕ್ರಮ್ನ ಮಾಯದ ಜಾಲದಲ್ಲಿ ಬಿದ್ದು ಅಂತ ಅವನ ಬಗ್ಗೆ ತುಂಬ ಕೋಪ ಮಾಡಿಕೊಂಡು. ಆದರೆ ಈಗ ಆ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲಿಂದ ನಾವು ಜಾಗವನ್ನು ತುಂಬ ಸೇಫಾಗಿ ಖಾಲಿ ಮಾಡಬೇಕು ಅಂತ ಇಬ್ಬರು ಹೋಗಿ ಪ್ರಜ್ವಲ್ನ ಕಾರಿನಲ್ಲಿ ಕುಳಿತುಕೊಂಡರು. ಪ್ರಜ್ವಲ್ ಇಲ್ಲಿ ಓಡಾಡುವುದು ಅವರ ಅಪ್ಪ ಅಮ್ಮನ ಕಾರಿನಲ್ಲಿ. ಆದರೆ ಇಂದು ತನ್ನ ಗೆಳೆಯನ ಕಾರನ್ನು ತಂದಿದ್ದಾನೆ. ತನ್ನ ಕಾರಿನಲ್ಲಿ ಓಡಾಡಿದರೆ ತನ್ನ ಮನೆಯ ಕೆಲಸದವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತದೆ ನಾನು ಎಲ್ಲಿದ್ದೇನೆ, ಏನು ಮಾಡುತ್ತಿದ್ದೇನೆ ಅಂತ. ಈ ರೀತಿ ಗೆಳೆಯನ ಕಾರನ್ನು ತೆಗೆದುಕೊಂಡು ಎಲ್ಲರ ಕಣ್ಣಿಗೆ ಮಣ್ಣನ್ನು ಎರಚುತ್ತಿದ್ದಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.